ಪ್ರತಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಲಿದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಉಭಯ ಸದನಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ವಿಪಕ್ಷಗಳು. ಹೀಗಾಗಿ ಹೊಸ ಪಟ್ಟನ್ನ ಪ್ರಯೋಗಕ್ಕೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಮೂಡಿದೆ. ಏನು ಹಾಗಾದ್ರೆ ಆ ಒಂದು ಪ್ರತಿತಂತ್ರ, ವಿಪಕ್ಷಗಳ ತಂತ್ರಕ್ಕೆ ರಾಜ್ಯ ಸರ್ಕಾರ ಪ್ರತಿತಂತ್ರವನ್ನು ಹೆಣಿಬೇಕಾಗಿರೋದು ಏನು ಮಾಡಬಹುದು? ಎರಡು ಸದನದಲ್ಲಿ, ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆ ಉಭಯ ಸದನಗಳಲ್ಲಿ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಹೊಸ ಪಟ್ಟು ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂಗಾರು ಅಧಿವೇಶನ ಮೊಟಕುಗೊಳಿಸುತ್ತಾ ರಾಜ್ಯ ಸರ್ಕಾರ 27ನೇ ತಾರೀಕು ತನಕ ಇದೆ. ಅದಕ್ಕೋಸ್ಕರನೇ ಸೋಮವಾರ ಅಥವಾ ಮಂಗಳವಾರ ಮೊಟಕು ಮಾಡಿಬಿಡೋದು ಅಧಿವೇಶನ. ಸಾಕು, ಇಲ್ಲಿಗೆ ಅಧಿವೇಶನ ನೋಡ್ಕೊಳ್ಳೋಣ ಅಂತ. ಮುಂದೆ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ, ಅವಾಗ ಮಾತಾಡೋಣ ಅಂತ. ಇದೇ ವಿಷಯಕ್ಕೆ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ವಿಧಾನಸಭೆಯ ಒಳಗಡೆ ಕೂತು ಮಾತುಕತೆಯನ್ನು ಆಡಿದ್ದಾರೆ. ನೋಡಿ ಆ ಫೋಟೋ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂತಿದಾರಲ್ಲ, ಇದು ವಿಧಾನಸಭೆಯ ಒಳಗಡೆ ಕೂತಿರೋದು. ವಿಪಕ್ಷಗಳು ಧರಣಿಯನ್ನು ಮಾಡ್ತಾ ಇದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಏನು ಧರಣಿ ಮಾಡ್ತಾ ಇದೆ? ಸಾಹೇಬ್ರೆ, ವಿಧಾನಸಭೆಯ ಅಧಿವೇಶನ ಅಂದರೆ ವಿಧಾನಮಂಡಲದ ಅಧಿವೇಶನ, ಮುಂಗಾರು ಅಧಿವೇಶನವನ್ನು ಮೊಟಕುಗೊಳಿಸೋಣವಾ? ಏನೇ ಆದರೂ ಅವರು ಪಟ್ಟು ಬಿಡ್ತಾ ಇಲ್ಲ ಅನ್ನೋ ಒಂದು ಮಾತು. ವಿಪಕ್ಷಗಳ ಪ್ರತಿಭಟನೆ ತಂತ್ರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರತಿತಂತ್ರ, ಅಧಿವೇಶನ ಮೊಟಕುಗೊಳಿಸುವ ಲೆಕ್ಕಾಚಾರದಲ್ಲಿ ಇದೆಯಾ? ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶುಕ್ರವಾರ ಖುದ್ದು ಸಿದ್ದರಾಮಯ್ಯ ಬಳಿ ತೆರಳಿ ಚರ್ಚೆಯನ್ನು ಮಾಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಮುಂದೇನು ಮಾಡಬೇಕೆಂಬ ಚರ್ಚೆಯನ್ನು ನಡೆಸಿದ್ದಾರೆ ನಾಯಕರು. ಉಭಯ ನಾಯಕರ ಮಧ್ಯೆ ಆಗಿರುವಂಥ ಮಾತುಕತೆ ಇದು. ಎಷ್ಟು ಹೇಳಿದ್ರು ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಎರಡೂ ಕಡೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಾನೆ ಇದೆ. ಇದನ್ನ ಅವ್ರು ನಿಲ್ಲಿಸ್ತಾನೆ ಇಲ್ಲ. ಏನು ಮಾಡೋಣ, ಅಧಿವೇಶನವನ್ನು ಮೊಟಕು ಮಾಡೋಣವಾ ಅನ್ನೋ ಒಂದು ಮಾತನ್ನು ಆಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಕೇಳಿದ್ದಾರೆ. ಮಾತುಕತೆ ಆಗಿದೆ, ಇದ್ರ ಬಗ್ಗೆ ಚರ್ಚೆ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಅಧಿವೇಶನವನ್ನ ಮೊಟಕು ಮಾಡೋ ಅಂತ ಪ್ರತಿತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗತ್ತಾ ಅಂತ ಹಾಗಾದ್ರೆ? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು, ಈಗ ಬಿಜೆಪಿಯವರು ಕೂಡ ನಾಗೇಂದ್ರ ರಾಜೀನಾಮೆ ಬಿಗಿಪಟ್ಟು ನೀಡಿದ್ದಾರೆ. ಅವರು ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಸದನದ ಒಳಗೆ ಮತ್ತೆ ಸದನದ ಹೊರಗೆ ಎರಡು ಕಡೆನೂ ಕೂಡ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಸೋಮವಾರ ಮತ್ತೆ ಮಂಗಳವಾರ ಕಲಾಪ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಸೊ ಮತ್ತೆ ಬುಧವಾರ ರಜೆ ಇದೆ, ಮತ್ತೆ ಗುರುವಾರ ಮತ್ತೆ ಕಲಾಪವನ್ನ ಅಧಿವೇಶನ ನಡೆಸಬೇಕಾಗುತ್ತೆ. ಹಾಗಾಗಿ ಸೋಮವಾರ ಇಲ್ಲವೇ ಮಂಗಳವಾರ ಕಲಾಪವನ್ನ ಅಂದ್ರೆ ಅಧಿವೇಶನ ಮೊಟಕುಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗ್ತಿದೆ. 8 ವಿಧೇಯಕಗಳ ಅಂಗೀಕಾರ ಬಾಕಿ ಉಳಿದಿದೆ. ಹಾಗಾಗಿ ಸೋಮವಾರ ಮಂಗಳವಾರ ಆ ವಿಧೇಯಕಗಳನ್ನ ಅಂಗೀಕಾರ ಪಡೆದುಕೊಂಡು ನಂತರ ಮೊಟಕುಗೊಳಿಸ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಒಂದು ಇಲ್ಲಿ ಸ್ಟ್ರಾಟಜಿ ಇರುವಂತದ್ದು, ಪ್ರತಿಪಕ್ಷಗಳು ಬರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಕಲಾಪದಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ, ಅದನ್ನ ಬಲಿ ತೆಗೆದುಕೊಂಡಿದ್ದಾರೆ ಕಲಾಪಗಳನ್ನ ಅನ್ನುವಂತ ಆಕ್ರೋಶ ಕೂಡ ಸಹಜವಾಗಿ ಕಾಂಗ್ರೆಸ್ನಿಂದ ವ್ಯಕ್ತ ಆಗ್ತಿದೆ. ಇದನ್ನೇ ಜನರ ಮುಂದೆ ತೆಗೆದುಕೊಂಡು ಹೋಗಿ ಹೇಳುವಂತ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರ ಹಾಕಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಿಜೆಪಿ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಅಧಿವೇಶನವನ್ನ ಸೋಮವಾರ ಇಲ್ಲವೇ ಮಂಗಳವಾರ, ಬಹುತೇಕ ಮಂಗಳವಾರ ಮೊಟಕುಗೊಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.